ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತು ನಿಮಗೆ ಹೊಸ ರೀತಿಯ ಹೆಲ್ದಿ ಲಾಡುವನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಅಂಟಿನ ಉಂಡೆ ಅಂತಲೂ ಕರಿಬೋದು. ಇದಕ್ಕೆ ಅಂಟನ್ನೇ ಜಾಸ್ತಿ ಹಾಕಬೇಕು ಮತ್ತು ನಮಗೆ ಹೆಲ್ದಿನೂ ಒಳ್ಳೆಯದಾಗಿರುತ್ತೆ. ಇದಕ್ಕೆ ಈಗ ನಾನು ಫಸ್ಟು ಅಂಟನ್ನು ಒಂದು 200 ಗ್ರಾಮ್ ತುಪ್ಪ ಹಾಕಿಕೊಂಡು ಕರೆದುಕೊಂಡಿದ್ದೇನೆ. ಅದರ ನೆಕ್ಸ್ಟು ಕೇರ್ ಬೀಜನ ತೆಗೆದುಕೊಂಡು ಹುರ್ತಾ ಇದ್ದೀನಿ. ಸ್ವಲ್ಪ ಕೆಂಪು ರೋಸ್ಟ್ ಆಗುವವರೆಗೂ ಹುರಿಬೇಕು. 250 ಗ್ರಾಮಷ್ಟು ಕೇರ್ ಬೀಜನ ತೆಗೆದುಕೊಂಡಿದ್ದೇನೆ. ಆಳ್ವಿಯನ್ನು 150 ಗ್ರಾಮಷ್ಟು ಆಳ್ವಿ ತೆಗೆದುಕೊಂಡಿದ್ದೇನೆ. ಇದನ್ನು ಸ್ವಲ್ಪ ತುಪ್ಪ ಹಾಕಿಕೊಂಡು ಸ್ವಲ್ಪ ರೋಸ್ಟ್ ಆಗುವವರೆಗೂ ಹುರಿಬೇಕು. ಕೆಂಪಾಗಿ ಹುರಿದುಕೊಂಡ್ರೆ ಉಂಡೆ ರುಚಿಯಾಗಿ ಬರುತ್ತೆ, ಇಲ್ಲಾಂದರೆ ಉಂಡೆ ರುಚಿಯಾಗಿ ಬರಲ್ಲ. ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಹುರಿತಾ ಇರಬೇಕು. ನಿಮಗೆ ಕಾಣ್ತಾ ಇರ್ಬೋದು, ನಾನು ಸೈಡ್ ಬೈ ಸೈಡ್ ಮತ್ತೆ ಅದಕ್ಕೆ ಆನವನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ 1.5 kg ಬೆಲ್ಲವನ್ನು ತೆಗೆದುಕೊಂಡು ಆನವನ್ನು ಮಾಡಿಕೊಂಡಿದ್ದೇನೆ. ಅದನ್ನು ಕರಗಿಸ್ಕೊಳ್ತಾ ಇದ್ದೇನೆ. ನಾವು ಈಗ ಸ್ವಲ್ಪ ಬೆಲ್ಲದ ಆನವನ್ನು ಇಟ್ಕೊಂಡಿದ್ದೇನೆ. ಬೆಲ್ಲದ ಆನವನ್ನು ತೆಗೆದುಕೊಳ್ತಾ ಇದ್ದೇನೆ. ಇದಕ್ಕೆ ನಾನು 1.5 kg ಅಷ್ಟು ಬೆಲ್ಲವನ್ನು ತೆಗೆದುಕೊಂಡು ಇಟ್ಕೊಂಡಿದ್ದೇನೆ. ಅದು ಕುದೀತಾ ಇತ್ತು, ಅದಕ್ಕೆ ನಾನು ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ. ಮತ್ತೆ ನಾನು 150 ಗ್ರಾಮ್ ಆಗುವಷ್ಟು ಅಕ್ರೋಟನ್ನು ತೆಗೆದುಕೊಂಡು ಹುರ್ಕೊಳ್ತಾ ಇದ್ದೇನೆ. ಅದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹುರ್ಕೊಳ್ತಾ ಇದ್ದೇನೆ. ಅದನ್ನು ಹುರಿದ್ಕೊಂಡು ಇದನ್ನು ಕೆಂಪು ರೋಸ್ಟ್ ಆಗುವವರೆಗೂ ಹುರಿದ್ಕೊಳ್ಬೇಕು. ಕೆಂಪಾಗಿ ಹುರಿದ್ಕೊಂಡ್ರೆ ಉಂಡೆ ರುಚಿ ಚೆನ್ನಾಗಿರುತ್ತೆ. ನೀವು ಇದನ್ನು ಸ್ವಲ್ಪ ಬೆಲ್ಲವನ್ನು ತಗೊಂಡು ಸ್ವಲ್ಪ ಪ್ರಮಾಣದಲ್ಲಿ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಂಡು ಉಂಡೆಯನ್ನು ಮಾಡ್ಕೋಬೋದು. ನನಗೆ 1.5 kg ಬೆಲ್ಲದ ಉಂಡೆ ಅವಶ್ಯಕತೆ ಇತ್ತು. ಅದಕ್ಕೆ ನಾನು 1.5 kg ಬೆಲ್ಲದ ಹೆಲ್ದಿ ಉಂಡೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದರ ನೆಕ್ಸ್ಟ್ ನಾನು ಬಾದಾಮನ್ನು ಹಾಕ್ಕೊಂಡೆ. ಒಂದು 50 ಗ್ರಾಮ್ನಷ್ಟು ಬಾದಾಮ್ ತೆಗೆದುಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಇದನ್ನೂ ಸಹ ತುಪ್ಪದಲ್ಲಿ ಕೆಂಪು ರೋಸ್ಟ್ ಆಗುವವರೆಗೂ ಹುರ್ಕೊಳ್ತಾ ಇದ್ದೇನೆ. ಇದಾದಮೇಲೆ ನಾವು ಗ್ರಾಮ್ನಷ್ಟು ಪಿಸ್ತಾವನ್ನು ತೆಗೆದುಕೊಂಡು ಕೆಂಪು ರೋಸ್ಟ್ ಆಗಿ ಸ್ವಲ್ಪ ತುಪ್ಪ ಹಾಕಿಕೊಂಡು ಹುರ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಬೇಕಾಗಿರುವಂಥ ಪಿಸ್ತಾನ ಹುರ್ಕೊಂಡ್ಮೇಲೆ ಎಲ್ಲ ಐಟಮ್ ತೋರಿಸ್ತಾ ಇದ್ದೇನೆ. 1.5 kg ಬೆಲ್ಲ, 200 ಗ್ರಾಮ್ ಅಂಟು, 250 ಗ್ರಾಮ್ ಕೊಬ್ಬರಿ, 250 ಗ್ರಾಮ್ ಖಜೂರ, 50 ಗ್ರಾಮ್ ಕಸಕಸಿ, 150 ಗ್ರಾಮ್ ಆಳ್ವಿ, 75 ಗ್ರಾಮ್ ಪಿಸ್ತಾ, 50 ಗ್ರಾಮ್ನಷ್ಟು ಬಾದಾಮು, 250 ಗ್ರಾಮ್ ಕೇರ್ ಬೀಜ, 8 ಪೀಸ್ ಏಲಕ್ಕಿ, 8 ಪೀಸ್ ಹಿಪ್ಪಲಿ, 200 ಗ್ರಾಮ್ ತುಪ್ಪ, 150 ಗ್ರಾಮ್ ಅಕ್ರೋಟ್ ಇವೆಲ್ಲವನ್ನು ತೆಗೆದುಕೊಂಡು ಮಾಡ್ತಾಯಿದ್ದೇನೆ. ಇಲ್ಲಿ ನಾವು ಕೊಬ್ಬರಿ ಮತ್ತು ಖಜೂರವನ್ನು ಮಿಕ್ಸಿಯಲ್ಲಿ ಸಣ್ಣ ಪುಡಿಯಾಗಿ ಮರೆದುಕೊಂಡಿದ್ದೇನೆ. ಅದನ್ನು ನಾವು ಕೊಬ್ಬರಿ ಉಂಡೆಗೆ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿ ಇರುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ಇಲ್ಲಿ ಕೊಬ್ಬರಿ ಮತ್ತು ಬೆಲ್ಲವನ್ನು ಪೌಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಎರಡೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಎಲ್ಲ ಆನವನ್ನು ತೆಗೆದುಕೊಂಡ್ಮೇಲೆ ಆನದಲ್ಲಿ ಎಲ್ಲ ಹುರಿದಂತಹ ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲವನ್ನು ಹಾಕಿಕೊಂಡು ಕಲಿಸಿದ್ದೇನೆ. ಸ್ವಲ್ಪ ವಿಡಿಯೋ ಮಿಸ್ ಆಗಿದೆ. ಇಲ್ಲಿ ಉಂಡೆಗಳನ್ನು ಕಟ್ಟಿಟ್ಟಿದ್ದೇನೆ. ಇವನ್ ಮಕ್ಕಳಿಗೆ ಮತ್ತು ನಮಗೆ ಡೈಲಿ ಒಂದೊಂದು ಉಂಡೆ ತಿಂದರೆ 2 ಉಂಡೆ ತಿಂದರೆ ಒಳ್ಳೆಯದಾಗುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.